ಮಕ್ಕಳುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ ವಿ ಹ್ಯಾವ್ ಟು ಬಿ ಕಿಡ್ಸ್ ಓನ್ಲಿ. ನಾವೇನು ತಿಂತಾ ಇದ್ದೀವಿ ಅನ್ನೋದನ್ನೆಲ್ಲ ನೋಡಿ ಮಕ್ಕಳುಗಳು ನಮ್ಮಿಂದ ಕಲಿತಾರೆ. ನನ್ನ ಮಗು ದಪ್ಪ ಆಗ್ತಾ ಇಲ್ಲ, ಏನಾದ್ರು ತೊಂದರೆ ಇರ್ಬೋದು, ಇಮ್ಯುನಿಟಿ ತೊಂದರೆ ಇರ್ಬೋದು, ಅವ್ನು ಸರಿಯಾಗಿ ತಿಂತಾ ಇಲ್ಲ ಅನ್ನೋದು ಇಟ್ ಈಸ್ ಒಂಥರ ಮಲ್ಟಿಫ್ಯಾಕ್ಟೋರಿಯಲ್. ತುಂಬ ತೊಂದರೆ ಇರೋರಿಗೆ ಸ್ವಲ್ಪ ವರ್ಕ್ ಆಗ್ಬೋದು, ಬಟ್ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ಗೆ ವರ್ಕ್ ಆಗೋದಿಲ್ಲ. ನಾರ್ಮಲಾಗಿ ಕೋಲ್ಡ್ ಕಾಫ್ ಬರೋದು ತುಂಬ ಕಾಮನ್, ಫೀವರ್ ಬರೋದು ಕಾಮನ್, ಬಟ್ ಆ ಮಗುಗೆ ಅದರಿಂದ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಇಲ್ಲ ಯೂರಿನ್ ಕಲರ್ ತುಂಬ ಚೇಂಜ್ ಆಗ್ತಾ ಇದೆ ಅಂದರೆ ಆ ಡಯರಿಯಾ ಜೊತೆ ವಿಲ್ ಬಿ ಗೆಟಿಂಗ್ ವರಿಡ್. ತುಂಬ ಬೇದಿ ಆಗ್ತಾ ಇದ್ರೆ ಮಗುಗೆ ಅಡಿಕ್ವೇಟ್ ನ್ಯೂಟ್ರಿಷನ್ ಬಾಡಿಗೆ ಹೋಗ್ತಿದೆಯಾ ಅನ್ನೋದು ಇಂಪಾರ್ಟೆಂಟ್. ಪೇರೆಂಟ್ಸ್ಗಳೇ ನಿದ್ರೆ ಕಡಿಮೆ ಮಾಡ್ತಾ ಇದ್ರೆ ದಟ್ ವಿಲ್ ಆಲ್ಸೋ ಅಫೆಕ್ಟ್ ದ ಕಿಡ್ಸ್. ನಮ್ಮ ಬಾಯಿನಲ್ಲಿ ಕರಗೋಗೋ ಅಂಥದ್ದು, ಈಸಿ ಆಗಿರ್ತಕ್ಕಂಥದ್ದು ನಮಗೆ ಆ ಥರ ಇದ್ದರೆ ಮಕ್ಳುಗಳಲ್ಲಿ ಅದಿನ್ನೂ ಜಾಸ್ತಿ. ಒ ಪಿ ಡಿನಲ್ಲಿ ಇದು ಒನ್ ಆಫ್ ದ ಕಾಮನ್ ಕ್ವಶನ್. ಸರ್, ನನ್ನ ಮಗುದು ತೂಕ ಚೆನ್ನಾಗಿ ಬರ್ತಾ ಇದೆಯಾ, ಬೆಳವಣಿಗೆ ಆಗ್ತಾ ಇದೆಯಾ, ನನಗೆ ನೋಡಿದ್ರಾಗ ಅನ್ನಿಸ್ತಾ ಇಲ್ಲ. ವಿ ಆಲ್ಸೋ ವಾಂಟ್ ವೆರೈಟೀಸ್ ಇನ್ ಅವರ್ ಫುಡ್ ಅಕಾರ್ಡಿಂಗ್ ಟು ದರ್ ಏಜ್ ಗ್ರೂಪ್ ವಾಟ್ ದೇ ಕೆನ್ ಡೂ. ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಒಬ್ಬ ಜನರ ಜೊತೆ ಬೆರೆಯೋದು ಎಷ್ಟು ಇಂಪಾರ್ಟೆಂಟು, ಒಂದು ನೇಚರ್ ಜೊತೆ ಇರ್ತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟು. ಬೆಂಗಳೂರು ಧೂಳು, ರೋಡ್ ಸರಿ ಇಲ್ಲ, ವಿ ಪ್ರಿಫರ್ ಟು ಯೂಸ್. ಸೊ ಇದೆಲ್ಲದನ್ನು ಆಸ್ ಪುಟ್ ಸಮ್ವೇರ್ ಲಿಮಿಟೇಷನ್ ಫಾರ್ ಅಸ್. ಕನ್ಸಿಸ್ಟೆನ್ಸಿನ ಆ ಏಜ್ ಗ್ರೂಪ್ಗೆ ತಕ್ಕಂತೆ ಕನ್ಸಿಸ್ಟೆನ್ಸಿ ಇಟ್ಕೋಬೇಕು. ಫುಡ್ ಹ್ಯಾಬಿಟ್ಟಲ್ಲಿ ನಾವು ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಕಾಳಲ್ಲಿ ಮೊಳಕೆ ಬರ್ಸಿರೋದಿರ್ಬೋದು, ಸೌತೆಕಾಯಿ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಪಂಪ್ಕಿನ್ ಇರ್ಬೋದು, ಬೀಟ್ರೂಟ್ ಇರ್ಬೋದು. ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್. ಮನೆಯಲ್ಲಿ ಸ್ಟಾರ್ಟ್ ಮಾಡುವಾಗ ಏನಾದ್ರು ಒಂದು ರೆಮಿಡಿ, ಥೆರಪಿ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ. ಈ ಥರ ಪೌಡ್ರನ್ನ ಮಿಲ್ಕಲ್ಲಿ ಹಾಕಿ ಕೊಡಿ, ನಿಮ್ಮ ಮಗು ದಪ್ಪ ಆಗುತ್ತೆ ಅಥವಾ ಹೈಟ್ ಆಗುತ್ತೆ ಅಂತೆಲ್ಲ ಹೇಳೋದನ್ನು ಕೇಳಿರ್ತೀವಿ. ಸೊ ಅದು ವರ್ಕ್ ಆಗುತ್ತಾ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನನಗೇನಾದರೂ ಪರವಾಗಿಲ್ಲ, ನನ್ನ ಮಗು ಮಾತ್ರ ಹುಷಾರಾಗಿರಬೇಕು, ಹೆಲ್ದಿ ಆಗಿರಬೇಕು, ಚೆನ್ನಾಗಿರಬೇಕು ಅನ್ನುವಂಥದ್ದು ಎಲ್ಲ ಪೋಷಕರ ಆಸೆ ಆಗಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಪದೇ ಪದೇ ಬರುವಂಥ ಆರೋಗ್ಯ ಸಮಸ್ಯೆಗಳು. ಯಾಕೆ ಮಕ್ಕಳಲ್ಲಿ ಪದೇ ಪದೇ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ? ಹೆಚ್ಚಾಗಿ ಕೇಳಿ ಬರ್ತಾ ಇರುವಂಥ ಮಾತು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಿದೆ ಅಂತ. ಹಾಗಿದ್ರೆ ನಿಜವಾಗಿಯೂ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಿದೆಯಾ? ಒಂದು ವೇಳೆ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಮಕ್ಕಳಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಅದನ್ನ ನಿವಾರಿಸೋದು ಹೇಗೆ? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಂಜುನಾಥ್, ಸೀನಿಯರ್ ಕನ್ಸಲ್ಟೆಂಟ್ ನಿಯಂಟಾಲಜಿಸ್ಟ್, ಪಿಡಿಯಾಟ್ರಿಷಿಯನ್, ರೈನ್ಬೋ ಚಿಲ್ಡ್ರನ್ ಹಾಸ್ಪಿಟಲ್ಸ್, ಸರ್ಜಾಪುರ ಬ್ರಾಂಚ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ದಕ್ಷ ಅವರೇ. ಡಾಕ್ಟರ್, ಈಗ ಮಕ್ಕಳ ವಿಚಾರದಲ್ಲಿ ಬಂದಾಗ ಜನರಲ್ ಆಗಿ ಮಕ್ಳಿಗೆ ಏನ್ ಮಾಡ್ತಾರೆ ಅಂದ್ರೆ ರಾಗಿ ಅಂಬ್ಲಿಗಳನ್ನ ಅಥವಾ ಅದನ್ನ ಗ್ರೈಂಡ್ ಮಾಡಿ ಅಥವಾ ಮನ್ನಿ ತರ ಮಾಡಿ ಕೊಡ್ತಾರೆ. ಸೊ ಇದು ಹೆಲ್ಪ್ ಆಗತ್ತಾ ಮಕ್ಕಳಿಗೆ? ನಿಜವಾಗಿಯೂ ಎಷ್ಟು ಬೆನಿಫಿಟ್ ಇದೆ ಮಕ್ಕಳಿಗೆ? ಆ ಏಜಲ್ಲಿ ರಾಗಿಯನ್ನ ಅರ್ಗಿಸ್ಕೊಳ್ಳುವಂತ ಶಕ್ತಿ ಆ ಬಾಡಿಲಿ ಬಂದಿರುತ್ತಾ? ಹೇಗೆ ಒಳ್ಳೇದಾ ಅಂತ ಕೇಳ್ತಾರೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಬಿಕಾಸ್ ನಾನು ತುಂಬ ಕೇಳಿದ್ದೀನಿ. ಒಂದು ರಾಗಿ ಕೊಡೋದು, ಒಂದು ಕಾಳುಗಳನ್ನ ಮೊಳಕೆ ಬರೆಸಿ ಗ್ರೈಂಡ್ ಮಾಡಿ ಕೊಡೋದು, ಅನ್ನವನ್ನ ಸ್ವಲ್ಪ ಮೆತ್ತಗೆ ಮಾಡಿ ಕೊಡೋದು. ಈಗ ವೀನಿಂಗ್ ಅಂತ ನಾವು ಸ್ಟಾರ್ಟ್ ಮಾಡಿದಾಗ ಒಂದು 6 ತಿಂಗಳಿಗೆ ಫಸ್ಟು ಫ್ಯೂ ವೀಕ್ಸ್ ಈಸ್ ಬೇಬಿ ಹ್ಯಾಸ್ ಟು ಲರ್ನ್ ವಾಟ್ ಇಟ್ ಹ್ಯಾಸ್ ಟು ಡು. ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ. ಅದು ಆಲ್ಮೋಸ್ಟ್ ಲಿಕ್ವಿಡ್ ಕಂಟೆಂಟೇ ಇರುತ್ತೆ. ಮಗು ಏನು ಮಾಡುತ್ತೆ, ಬಾಯಿಂದ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಹಾಕಿ ಸ್ವಲ್ಪ ಹಿಂದೆ ಹಾಕಿ ಸ್ವಾಲೋ ಮಾಡುತ್ತೆ. ದಾಲ್ ಅದಿರ್ಬೋದು, ಮನೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನೇ ಆರಾಮಾಗಿ ಉಪಯೋಗಿಸ್ಬೋದು. ಕನ್ಸಿಸ್ಟೆನ್ಸಿನ ಆ ಏಜ್ ಗ್ರೂಪ್ಗೆ ತಕ್ಕಂತೆ ಕನ್ಸಿಸ್ಟೆನ್ಸಿ ಇಟ್ಕೋಬೇಕು. ಸ್ಟಾರ್ಟ್ ಮಾಡಿದಾಗ ಒನ್ಸ್ ಆರ್ ಟ್ವೈಸ್ ಮಾಡಿ ಅದನ್ನು ಗ್ರ್ಯಾಜುವಲ್ ಆಗಿ ಬಿಲ್ಡಪ್ ಮಾಡಬೇಕು. ಒಂದು 9 to 10 ಮಂತ್ಸ್ಗೆ ಆಲ್ಮೋಸ್ಟ್ ವಿ ಆರ್ ಇನ್ ಟು ದ ಈಕ್ವಲ್ ಇನ್ ಟರ್ಮ್ಸ್ ಆಫ್ ದ ಕ್ಯಾಲೋರಿ. ವಾಟ್ ಅಂದರೆ ಹಾಲು ಕುಡಿತಾ ಇದ್ರೆ ಮಗು ಅದರಿಂದ ಎಷ್ಟು ಬರುತ್ತೆ, ಹಾಲು ಕುಡಿತಿರುತ್ತೆ, ಎದೆ ಹಾಲಾಗಲಿ ಫಾರ್ಮುಲಾ ಮಿಲ್ಕ್ ಆಗಲಿ, ಅದರಿಂದ ಎಷ್ಟು ಒಂದು 50% ಬಂದರೆ ಇದರಿಂದನೂ ಒಂದು 50% ಬರ್ತಾ ಇರುತ್ತೆ ಕ್ಯಾಲೋರೀಸ್ ಆ್ಯಂಡ್ ಮೇನ್ ಪ್ರೋಟೀನ್ಸ್. ಆ್ಯಂಡ್ ಇದು 1 ವರ್ಷಕ್ಕೆ ಬರೋಷ್ಟೊತ್ತಿಗೆ ದೇ ಆರ್ ಮೋರ್ ಪ್ರಿಡಾಮಿನೆಂಟ್ಲಿ ಗೆಟಿಂಗ್ ಈ ಮೇಜರ್ ನ್ಯೂಟ್ರಿಷನ್ ಅಂತ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಅದರಿಂದ ಬರಬೇಕು. ಓಕೆ. ಆಮೇಲೆ ಫ್ರೂಟ್ಸ್ನ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ನೀವು ಕೇಳಿರ್ಬೋದು, ನನ್ನ ಮಗನಿಗೆ ಇದಾಗೋದಿಲ್ಲ, ನನ್ನ ಮಗನಿಗೆ ಇದಾಗೋದಿಲ್ಲ ಡಯಟಲ್ಲಿ, ಅದು ಸುಮಾರು ಮಟ್ಟಿಗೆ ನಮಗೆ ಆ ಥರ ಅನ್ನಿಸ್ಬಿಟ್ಟಿರುತ್ತೆ. ಈಗ ಒಂದು ಅಲರ್ಜಿ, ಫುಡ್ ಅಲರ್ಜಿ, ಇನ್ನೊಂದು ಏನೋ ಅವ್ನು ಇಷ್ಟಪಡೋದಿಲ್ಲ ಅಂತನೂ ಅನ್ಕೊಳ್ತಾರೆ, ಮುಟ್ಟೋದೇ ಇಲ್ಲ ಅಂತಲೂ ಹೇಳ್ತಾರೆ. ಬಟ್ ನಾವು ಮಕ್ಳಿಗೆ ಇನ್ನೊಂದು ಏನು ಮಾಡ್ತಾ ಇರ್ತೀವಿ, ನಾವೇ ತಿನ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಆಮೇಲೆ ಅವ್ರಿಗೆ ಫುಡ್ಡನ್ನು ಟಚ್ ಮಾಡೋದು, ಟೆಕ್ಸ್ಚರ್ ನೋಡೋದು ಅದೆಲ್ಲ ಇಲ್ದಲೇ ಹೋದಾಗ ದೇ ಆರ್ ಫಾಂಡ್ ಆಫ್ ಮೋರ್ ಆಫ್ ಸ್ವೀಟ್ಸ್. ವಾಟ್ ಈಸ್ ರಿಲೀಸಿಂಗ್ ಮೋರ್ ಇನ್ ದ ಮೌತ್ ಅಂತಲೂ ಆಗಿಬಿಡುತ್ತೆ.
ಸೊ ಇದನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ಇಟ್ಕೋಬೇಕು. ನಾವು ಹೇಳೋದು ಪ್ರಿಡಾಮಿನೆಂಟ್ಲಿ ದೇರ್ ಶುಡ್ ಬಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅರೌಂಡ್ 50%. Another 50% will be having the proteins and other items in it. ಓಕೆ, ಹಾಗಿದ್ರೆ ರಾಗಿ ಒಳ್ಳೇದು ಮಕ್ಕಳಿಗೆ? ರಾಗಿ ಕೊಡ್ಬೋದು, ಆ ಥರದ್ದಿಲ್ಲ. ಬಟ್ ಒಂದನ್ನೇ ಮಾಡೋದಕ್ಕಿಂತ ನಾನು ಹೇಳೋದು ಸ್ವಲ್ಪ ಎಲ್ಲದರಲ್ಲೂ ಡಿಫ್ರೆಂಟ್ ಫ್ಲೇವರ್ಸ್, ಅಂದ್ರೆ ಸ್ವಲ್ಪ ಲಿಕ್ವಿಡ್ ಆಗಿ ಮಾಡಿ ಕೊಡೋದ್ರಿಂದಾಗಿ ಮಗು ಈಸಿಯಾಗಿ ತಿನ್ನುತ್ತೆ, ಎನರ್ಜೆಟಿಕ್ ಆಗಿರುತ್ತೆ. ಈಗ ನಾವು ವಿ ಆಲ್ಸೋ ವಾಂಟ್ ವೆರೈಟೀಸ್ ಇನ್ ಅವರ್ ಫುಡ್. ಹೌದು, ಎಸ್ ದೇರ್ ಆರ್ ಸಮ್ ಸ್ಟೇಪಲ್ ಫುಡ್ಸ್ ವಾಟ್ ವಿ ಹ್ಯಾವ್. ಫಾರ್ ಎಕ್ಸಾಂಪಲ್ ನಮಗೆ ರೈಸ್ ಇರ್ಬೋದು, ಬಟ್ ನಂದು ಪ್ಲೇಟಲ್ಲಿ 50% ಫ್ರೂಟ್ಸು ವೆಜಿಟೇಬಲ್ಸು ಇದ್ದರೆ ದೆನ್ ದ ಅದರ್ ಥಿಂಗ್ಸ್ ಐ ಕ್ಯಾನ್ ಕಾನ್ಸಂಟ್ರೇಟ್ ವಾಟ್ ಐ ಕ್ಯಾನ್ ಹ್ಯಾವ್. ಫಾರ್ ಎಕ್ಸಾಂಪಲ್ ಈಗ ಕಾಳಲ್ಲಿ ಮೊಳಕೆ ಬರ್ಸಿರೋದಿರ್ಬೋದು, ಸೌತೆಕಾಯಿ, ಕ್ಯಾರೆಟ್ ಇರ್ಬೋದು, ಪಂಪ್ಕಿನ್ ಇರ್ಬೋದು, ಬೀಟ್ರೂಟ್ ಇರ್ಬೋದು. ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್. ಆಮೇಲೆ ಈಗ ನಾನ್ ವೆಜ್ ತಿನ್ನೋರಿಗೆ ಅದು ಎಗ್ ಇರ್ಬೋದು, ದೇ ಕ್ಯಾನ್ ಆಲ್ಸೋ ಗೆಟ್ ದೀಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಿಟ್ ಮೋರ್ ಈಸಿ ಥ್ರೂ ದೋಸ್. ಬಟ್ ಆಲ್ಸೋ ವೆಜಿಟೇಬಲ್ನಲ್ಲೂ ವೆರೈಟೀಸ್ ಇಟ್ಕೊಳ್ಳೋದ್ರಿಂದ ವಿ ಕ್ಯಾನ್ ಮೇಕ್ ಇಟ್ ಮಚ್ ಮೋರ್ ಬೆಟರ್. ಇನ್ನೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಆಲ್ಸೋ ಹೆಲ್ಪ್ಸಸ್. ಪರ್ಟಿಕ್ಯುಲರ್ಲಿ ನಾವು ವೈಟಮಿನ್ ಡಿ ಬಗ್ಗೆ ತುಂಬ ಮಾತಾಡ್ತಾ ಇದ್ದೇವೆ. ಈಗ ನಾವು ಬೆಂಗಳೂರಲ್ಲೆಲ್ಲ ವಿ ಆರ್ ಆಲ್ ಮೋರ್ ವರ್ಟಿಕಲ್ ಬಿಲ್ಡಿಂಗ್ಸ್. ನಾನು ಕೇಳಿದಾಗ ನಿಮ್ಮ ಮನೆಗೆ ಸೂರ್ಯಂದು ಕಿರಣಗಳು ಬರುತ್ತಾ ಅಂದರೆ ಕೆಲವ್ರಿಗೆ ಕಷ್ಟ. ಆಮೇಲೆ ನಾವು ಸ್ಕ್ರೀನ್ ಟೈಮ್ ಜಾಸ್ತಿ, ಸೆಡೆಂಟ್ರಿ ಟೈಮ್ ಜಾಸ್ತಿ, ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ. ಹಿಂದೆ ಎಲ್ಲ ವಿ ಆರ್ ಮಚ್ ಮೋರ್ ಯೂಸ್ ಟು ವಾಕ್ ಫಾರ್ ಶಾರ್ಟ್ ಡಿಸ್ಟೆನ್ಸ್. ಬೆಂಗಳೂರು ಧೂಳು, ರೋಡ್ ಸರಿ ಇಲ್ಲ, ವಿ ಪ್ರಿಫರ್ ಟು ಯೂಸ್. ಸೊ ಇದೆಲ್ಲದನ್ನು ಹ್ಯಾಸ್ ಪುಟ್ ಸಮ್ವೇರ್ ಲಿಮಿಟೇಷನ್ ಫಾರ್ ಅಸ್. ಸೊ ಸ್ಟಿಲ್ ದ ಎಂಫಸಿಸ್ ಏನಪ್ಪ ಇರಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು. ಸೂರ್ಯನಿಗೆ ನಾವು ಬಾಡಿ ಎಕ್ಸ್ಪೋಸ್ ಆಗಬೇಕು ಮಗುವಿಂದನೇ. ಇವು ನಮಗೆ ಹಿಂದೆ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾಯಿದ್ರು. ನಾನು ಬೆಳೆಯುವಾಗ ನಮ್ಮ ಮನೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾಯಿದ್ರು. ಅವರಿಲ್ಲ ಅಂದರೆ ಆಂಟಿ ಅಂಕಲ್ಗಳು ಸ್ವಲ್ಪ ದಿನ ಬಂದಿದ್ದು ಹೋಗ್ತಾಯಿದ್ರು. ಅವಾಗೇನಾಗ್ತಾಯಿತ್ತು, ನಮಗೆಲ್ಲ ಹೊರಗಡೆ ಇವೆಲ್ಲ ಸಿಗ್ತಾಯಿತ್ತು. ಅದು ನಮ್ಮ ದೇಹವನ್ನು ಶಕ್ತಿ ಮಾಡುತ್ತೆ, ಇಮ್ಯುನಿಟಿನೂ ಶಕ್ತಿ ಮಾಡುತ್ತೆ. ಯಾಕೆಂದರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳೋದು ದೇ ಆರ್ ಆಲ್ಸೋ ಇಂಪಾರ್ಟೆಂಟ್ ಇನ್ ದ ಸ್ಮಾಲರ್ ವೇ ಇನ್ ಹೌ ವಿ ಮೇಂಟೈನ್ ಅವರ್ ಇಮ್ಯುನಿಟಿ. ಸೊ ಆ ಥರದ್ರಲ್ಲಿ ಈಗ ಅದೊಂದು ಸ್ವಲ್ಪ ಲ್ಯಾಕ್ ಆಗ್ತಾ ಇದೆ. ವಿ ನೀಡ್ ಟು ಸ್ಟಿಲ್ ಕಾನ್ಸಂಟ್ರೇಟ್ ಆನ್ ದೋಸ್. ಹೌ ವಿ ಕ್ಯಾನ್ ಗೆಟ್ ಅವರ್ ಚಿಲ್ಡ್ರನ್ ಟು ಪ್ಲೇಫುಲ್, ಟು ಬಿ ಮೋರ್ ಆ್ಯಕ್ಟಿವ್ ಇನ್ ಸ್ಪೋರ್ಟ್ಸಲ್ಲಿ, ಟು ಬಿ ಮೋರ್ ಆ್ಯಕ್ಟಿವ್ ಅಕಾರ್ಡಿಂಗ್ ಟು ದರ್ ಏಜ್ ಗ್ರೂಪ್ ವಾಟ್ ದೇ ಕ್ಯಾನ್ ಡೂ. ಗ್ರ್ಯಾಂಡ್ ಪೇರೆಂಟ್ಸ್ಗಳಿಗೆ ಇದೆಲ್ಲ ಗೊತ್ತಿರ್ತಿತ್ತು. ಹೌದು, ಏನು ಮಾಡಬೇಕು ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಿರ್ತಿತ್ತು. ನೀವು ಮುಂಚೆ ಕೇಳ್ದಂಗೆ ನಮ್ಮಗಳ ಗ್ರ್ಯಾಂಡ್ ಪೇರೆಂಟ್ಸು, ನಮ್ಮ ಪೇರೆಂಟ್ಸ್ ಎಲ್ಲ ಮಗುಗೆ ನೆಗಡಿ ಬರದಲ್ಲೇ ದೊಡ್ಡವ್ರಿಗೆ ಬರುತ್ತಾ, ಮಗುಗೆ ವಾಂತಿ ಆಗ್ದಲ್ಲೇ ದೊಡ್ಡವ್ರಿಗಾಗುತ್ತಾ, ಈ ಥರದ್ದೆಲ್ಲ ಹೇಳ್ತಾ ಒಂದು ಸ್ವಲ್ಪ ರಿಯಶ್ಯೂರೆನ್ಸ್ ಇರ್ತಾ ಇತ್ತು, ಧೈರ್ಯ ಕೊಡ್ತಾ ಇದ್ರು, ಎಲ್ಲದಕ್ಕೂ ತಲೆ ಕೆಡಿಸ್ಕೋಬಾರ್ದು ಅಂತಾರೆ. ಆಮೇಲೆ ಅವರು ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸು ಜಾಸ್ತಿ ಇರ್ತಿತ್ತು ಬೇರೆ ಮಕ್ಕಳುಗಳದ್ದು. ವಿ ಶುಡ್ ನಾಟ್ ಮಿಸ್ ಎನಿ ತುಂಬ ಖಾಲಿ ಇರೋದನ್ನು ಯಾವುದನ್ನು ಮಿಸ್ ಮಾಡಬಾರ್ದು. ಬಟ್ ಅಟ್ ದ ಸೇಮ್ ಟೈಮ್ ದೇ ಕುಡ್ ಹ್ಯಾವ್ ಗಾಟ್ ಎ ಬೆಟರ್ ಬ್ಯಾಲೆನ್ಸ್. ನಮ್ಗಿಂತ ಅವರಿಗೆ ಸ್ವಲ್ಪ ಬೆಟರ್ ಬ್ಯಾಲೆನ್ಸ್ ಸಿಗ್ತಾ ಇತ್ತು. ಬಿಕಾಸ್ ಅವ್ರು ಎಲ್ಲದನ್ನು ನೋಡಿರ್ತಿದ್ರು, ಒಂದು ಅನುಭವ ಇರ್ತಿತ್ತು. ಯಾವಾಗ ಸ್ವಲ್ಪ ಅನ್ವೆಲ್ ಮಗು ಆಟ ಆಡ್ತಾ ಇದೆ, ಒನ್ ಟೈಮ್ ವಾಂತಿ ಆಯಿತು, ಓಕೆ ಅಪ್ಪ ನೋಡೋಣ, ಅವ್ನಿಗೊಂದು ಸ್ವಲ್ಪ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಣ, ಅವ್ನಿಗೆ ಹೊಟ್ಟೆನಲ್ಲಿ ಏನೋ ತೊಂದರೆ ಇರ್ಬೋದು, ಲಿಕ್ವಿಡ್ ಡಯಟ್ ಕೊಡೋಣ, ಅದರಲ್ಲಿ ಸ್ವಲ್ಪ ಎನರ್ಜಿ ಬರ್ತಕ್ಕಂಥದ್ದು ಕೊಡೋಣ, ಸ್ವಲ್ಪ ಸಾಲ್ಟ್ ಇರುತ್ತೆ, ORS ಅಂಥದ್ದು ಕೊಡೋಣ. ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು. ಈಗಲೂ ಇದೆ. ಬಟ್ ಆ್ಯಸ್ ಎ ಪೇರೆಂಟ್ಸ್ ವಿ ಆರ್ ಗೆಟಿಂಗ್ ಮೋರ್ ವರಿಡ್, ಮೋರ್ ಪ್ಯಾನಿಕ್. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೆಚ್ಚಿಗೆ ಬೇಕು. ಆ್ಯಂಡ್ ಅಗೇನ್ ಐ ವಾಂಟ್ ಟು ಥ್ಯಾಂಕ್ ಫಾರ್ ದ ಪಾಡ್ಕಾಸ್ಟ್ ದಿಸ್, ಬಿಕಾಸ್ ದಿಸ್ ಆರ್ ಆಲ್ ವೆರಿ ಬೇಸಿಕ್ ಥಿಂಗ್ಸ್ ಆ್ಯಂಡ್ ವಿ ನೀಡ್ ಟು ಕಂಟಿನ್ಯೂ ಟು ಡೂ ದಿಸ್. ವಿ ನೀಡ್ ಟು ಸಮ್ವೇರ್ ವಿ ನೀಡ್ ಟು ಗೆಟ್ ಬ್ಯಾಕ್. ಈಗ ತುಂಬ ಮುಂದೆ ಹೋಗುವಲ್ಲೂ ಸ್ವಲ್ಪ ಬ್ರೇಕ್ ಹಾಕಿ, ಕೋವಿಡ್ ಟಾಟ್ ಅಸ್ ಕ್ವೈಟ್ ಎ ಲಾಟ್. ಸೊ ಇಮ್ಯುನಿಟಿ ಅಂದರೆ ಏನು, ಅದನ್ನ ಹೆಂಗೆ ನಮಗೆ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರು. ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಒಬ್ಬ ಜನರ ಜೊತೆ ಬೆರೆಯೋದು ಎಷ್ಟು ಇಂಪಾರ್ಟೆಂಟು, ಒಂದು ನೇಚರ್ ಜೊತೆ ಇರ್ತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟು, ಅದೆಲ್ಲ ತುಂಬ ಗೊತ್ತಾಯ್ತು. ಹೌದು, ತುಂಬಾ ಜನ ಪೇರೆಂಟ್ಸ್ ಇರುವಂತ ಇನ್ನೊಂದು ಕನ್ಸರ್ನ್ ಏನು ಅಂತ ಹೇಳಿದ್ರೆ, ನನ್ನ ಮಗು ದಪ್ಪನೇ ಆಗ್ತಿಲ್ಲ ಅನ್ನೋದು. ಸೊ ಒಂದು ಮಗು ಮಗುವಿನ ವಯಸ್ಸಿಗೆ ಅನುಗುಣವಾಗಿ ಎಷ್ಟು ದಪ್ಪ ಇರಬೇಕಾಗುತ್ತೆ ಡಾಕ್ಟರ್. ಸೊ ದಪ್ಪ ಆಗಿಲ್ಲ ಅಂದಾಗ ವರಿ ಮಾಡಬೇಕಾ ಹೇಗೆ? ಸೊ ಮಕ್ಳ ಬೆಳವಣಿಗೆಗೆ ಬೇರೆ ಇಂಥದ್ದೇ ಫುಡ್ ಅಂತ ಇದೆಯಾ? ಲೈಕ್ ನನ್ನ ಮಗು ಏನು ತಿಂತಾನೆ ಇಲ್ಲ, ನೀವಾಗ್ಲೇ ಮಾತಾಡ್ತಾ ಹೇಳ್ದಾಗೆ ಇದು ಬೇಡ ಅಂತ ತುಂಬಾ ಪಿಕ್ಕಿ ಆಗಿದೆ. ನಿಜವಾಗಿಯೂ ಮಕ್ಕಳು ಎಲ್ಲ ಏಜಲ್ಲೂ ಕೂಡ, ಈಗ ಸಣ್ಣ ವಯಸ್ಸಲ್ಲಿ ಇಂಥ ಏಜಲ್ಲಿ ಇಷ್ಟೇ ದಪ್ಪ ಇರಬೇಕು, ಆ ಥರ ಏನಾದರೂ ಇದೆಯಾ ಅಂತ? ಗುಡ್ ಕ್ವಶನ್. ಯಾಕೆಂದರೆ OPD ನಲ್ಲಿ ಇದು ಒನ್ ಆಫ್ ದ ಕಾಮನ್ ಕ್ವಶನ್. ಸರ್ ನನ್ನ ಮಗುದು ತೂಕ ಚೆನ್ನಾಗಿ ಬರ್ತಾ ಇದೆಯಾ, ಬೆಳವಣಿಗೆ ಆಗ್ತಾ ಇದೆಯಾ, ನನಗೆ ನೋಡಿದ್ರಾಗ ಅನ್ನಿಸ್ತಾ ಇಲ್ಲ ಅಂತ.
ಅದು ಇನ್ನೊಂದು ಏನಾಗುತ್ತೆ, ವಿ ಆಲ್ ನೋ ಥಿಂಗ್ಸ್ ಬಿಕಾಸ್ ವಿ ಕಂಪೇರ್. ನಾವು ಇನ್ನೊಬ್ರಿಗೆ ಕಂಪೇರ್ ಮಾಡ್ತೀವಿ. ಇವಾಗ ನೀವು ಒಂದು ಕ್ಲಾಸ್ ರೂಮ್ಗೆ ಹೋದರೆ ದೇರ್ ಆರ್ ಡಿಫ್ರೆಂಟ್ ಸಾರ್ಟ್ಸ್ ಆಫ್ ಐಟ್ಸ್ ಇನ್ ದೋಸ್ ಕ್ಲಾಸ್ ರೂಮ್. ಬಟ್ ಒಬ್ಬೊಬ್ರು ಅವ್ರವ್ರದನ್ನೇ ಫಾಲೋ ಮಾಡ್ತಾ ಇರಬೇಕು. ಈಗ ನಾವು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸಲ್ಲಿ ಗ್ರೋತ್ ಚಾರ್ಟ್ಸ್ ಅಂತ ಇರುತ್ತೆ. ನಾವು ಔಟ್ ಪೇಷಂಟಲ್ಲಿ ನೋಡುವಾಗ ಅವ್ರನ್ನ ಅದರಲ್ಲಿ ಪ್ಲಾಟ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಏನಾರು ಕನ್ಸರ್ನ್ಸ್ ಇದ್ದರೆ ಡೆಫಿನೆಟ್ಲಿ ಅದ್ರ ಮೇಲೆ ಪ್ಲಾಟ್ ಮಾಡಲೇಬೇಕು. ಯಾಕೆಂದರೆ ಕೆಲವು ಮಕ್ಕಳುಗಳು ಸಣ್ಣದಾಗಿರ್ತಾರೆ, ಬಟ್ ಅದೇ ಅವ್ರದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವು ವೆಯ್ಟ್ ಫಾರ್ ಏಜ್ ಅಂತ ಒಂದಿರುತ್ತೆ. ಈ ವಯಸ್ಸಿಗೆ ಇಷ್ಟು ತೂಕ ಬಂದಿದೆಯಾ ಅಂತ. ಇನ್ನೊಂದು ವೆಯ್ಟ್ ಫಾರ್ ಹೈಟ್ ಅಂತಲೂ ಇರುತ್ತೆ. ಈ ತೂಕಕ್ಕೆ ಇಷ್ಟು ಹೈಟ್ ಇದೆಯಾ ಅಂತ ನೋಡ್ತೀವಿ. ಆಮೇಲೆ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದನ್ನು ಒಂದು ಹೈಟ್ ಟು ವೆಯ್ಟನ್ನು ನೋಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆ ಮಗು ಅವನ ತೂಕದ ಪ್ರಕಾರ ಹೋಗ್ತಿದ್ದಾನ ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ಅಪ್ಪ ಅಮ್ಮ ಅವ್ರದ್ದು ಬಿಲ್ಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಬಿಕಾಸ್ ನಾನು ಸ್ಕೂಲ್ಗೆ ಹೋಗ್ತೀನಿ, ನಾನು ಪೇರೆಂಟ್ಸ್ನ ಮೀಟ್ ಮಾಡಿದ್ರೆ ಐ ಆಮ್ ಆಲ್ಸೋ ಸೀಯಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೇರೆಂಟ್ಸ್ ಅರೌಂಡ್ ಮೀ. ವಿ ಆರ್ ಆಲ್ಸೋ ನಾಟ್ ಆಫ್ ದ ಸೇಮ್ ಹೈಟು ವೆಯ್ಟು ಬಿಲ್ಟು ಎಲ್ಲ ವೇರಿಯಬಿಲಿಟಿ ಇರುತ್ತೆ. ಎಲ್ಲ ಪರ್ಸನ್ಗಳು ಒಂದೇ ಹೈಟು ಒಂದೇ ವೆಯ್ಟ್ ಇರೋದಿಲ್ಲ. ನಮಗೆ ಯಾವ್ಯಾವುದಪ್ಪ ನಾವು ಅವರು ಕೇಳಿದಾಗ ನಾವೇನು ಅನಲೈಸ್ ಮಾಡಿ ಅವರಿಗೆ ಉತ್ತರ ಕೊಡ್ಬೋದು ಅಂದರೆ, ಮಗುದು ಆರೋಗ್ಯ ಚೆನ್ನಾಗಿದೆಯಾ, ರೆಕರೆಂಟ್ ಇನ್ಫೆಕ್ಷನ್ ಆಗ್ತಿದೆಯಾ, ಇಲ್ಲ ಅಂದರೆ ಅವನು ವೆಯ್ಟ್ ಫಾಲ್ಟರ್ ಆಗ್ತಿದ್ದಾನ ಅಂದರೆ ಅವನು ಯಾವ ಲೈನ್ನ ಫಾಲೋ ಮಾಡಬೇಕು ಒಂದು ವೆಯ್ಟ್ ಚಾರ್ಟ್ ಮೇಲೆ, ಅದನ್ನು ಫಾಲೋ ಮಾಡ್ದಲೆ ಅದಕ್ಕಿಂತ ಕೆಳಗಡೆ ಹೋಗ್ತಿದ್ದಾನ, ಒಂದು ರೆಕರೆಂಟ್ ಇನ್ಫೆಕ್ಷನ್ ಬರ್ತಿದೆಯಾ, ಅವನದು ಡೆವಲಪ್ಮೆಂಟ್ ಯಾವ ಥರ ಇದೆ ಅಂದರೆ ಒಂದು ಸ್ಕಿಲ್ಸ್ ಯಾವ ಥರ ಇದೆ, ಇದನ್ನೆಲ್ಲ ನೋಡಿಕೊಂಡು ಅಸೆಸ್ ಮಾಡೋದು. ಮೆಜಾರಿಟಿ ಆಫ್ ದ ಟೈಮ್ ಇಟ್ಸ್ ನಾಟ್ ಎ ಕನ್ಸರ್ನ್. ಒನ್ಸ್ ಇದನ್ನು ತೋರಿಸಿ ಈ ಥರ ಅಂತೆಲ್ಲ ಹೇಳಿದ್ರೆ ಇಟ್ಸ್ ನಾಟ್ ಎ ಕನ್ಸರ್ನ್. ಬಟ್ ಮಕ್ಕಳುಗಳಲ್ಲೂ ವೇರಿಯಬಲ್ ಆಗಿ ಊಟ ತಿಂಡಿ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಯಾಕಂದ್ರೆ ಈಗ ತುಂಬಾ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಮಗು ತಿಂತಾನೆ ಇಲ್ಲ, ಲೈಕ್ ಊಟ ಮಾಡಲ್ಲ, ಊಟ ಬಿಟ್ಟು ಬೇರೆ ಬೇಕಿದ್ದೇನಿದ್ರೆ ಲೈಕ್ ಬೇಕರಿ ಐಟಮ್ಸ್ ಏನಾದ್ರು ಬೇಕಿದ್ರೆ ತಿಂತಾರೆ, ಬಟ್ ಊಟ ಮಾಡಲ್ಲ, ಸ್ವೀಟ್ಸಿಗೆ ಜಾಸ್ತಿ ಅಡಿಕ್ಟ್ ಆಗಿರ್ತಾರೆ, ಈ ತರ ಕಂಪ್ಲೇಂಟ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ವಿ ಆರ್ ಆಲ್ ಕ್ರೇವಿಂಗ್ ಫಾರ್ ಸ್ವೀಟ್ಸ್ ಆರ್ ಟೆಕ್ಸ್ಚರ್ ವಿಚ್ ನಮ್ಮ ಬಾಯಿನಲ್ಲಿ ಕರಗೋಗೋ ಅಂಥದ್ದು, ಈಸಿ ಆಗಿರ್ತಕ್ಕಂಥದ್ದು. ನಮಗೆ ಆ ಥರ ಇದ್ದರೆ ಮಕ್ಳುಗಳಲ್ಲಿ ಅದು ಇನ್ನೂ ಜಾಸ್ತಿ. ಸೊ ಒಂದು ಫುಡ್ ಹ್ಯಾಬಿಟ್ಟಲ್ಲಿ ನಾವು ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಈಗ ಮನೆಗಳಲ್ಲಿ ಈಸಿಲಿ ಆಕ್ಸೆಸಿಬಲ್ ಆಗಿ ಬಿಸ್ಕೆಟ್ಸು, ಐಸ್ ಕ್ರೀಮ್ಸು, ಕೇಕ್ಸು, ಸ್ವೀಟ್ಸು, ಚಾಕ್ಲೇಟ್ಸು, ನೀವೊಂದು ಫಾರ್ ಎಕ್ಸಾಂಪಲ್ ನೀವೊಂದು ಸ್ಟೋರ್ಗೆ ಎಂಟ್ರ್ ಆದರೆ, ಒಂದು ಬಿಗ್ ಮಾರ್ಕೆಟ್ಗೆ ಎಂಟ್ರ್ ಆದರೆ ನಿಮಗೆ ತರಕಾರಿ ಆಲ್ಮೋಸ್ಟ್ ಸಿಗೋದು ಕೊನೆಗೆ. ನೀವು ಫಸ್ಟ್ ಸಿಗೋದು ಚಾಕ್ಲೇಟ್ಸು, ಕೇಕ್ಸು. ಇದು ಬೇರೆ ದೇಶಗಳಲ್ಲೆಲ್ಲ ರೂಲ್ಸ್ ಮಾಡಿದ್ದಾರೆ. ಈಗ ವಾಟ್ ಶುಡ್ ಬಿ ಮೋರ್ ಡಿಸ್ಪ್ಲೇಡ್ ಅಂದರೆ ಹೆಲ್ತಿ ನ್ಯೂಟ್ರಿಷಿಯಸ್ ಡಯಟ್. ಆಮೇಲೆ ನಾವು ಈ ಬೇರೆ ಥರದನ್ನು ಅಡ್ವರ್ಟೈಸ್ ಜಾಸ್ತಿ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಮುಂಚೆ ಜಂಕ್ ಫುಡ್ಸ್ ಅಂತಲೂ ಹೇಳ್ತೀವಿ. ಇದೆಲ್ಲ ಏನು ಈಸಿಲಿ ಅವೈಲಬಲ್ ಆ್ಯಂಡ್ ಇಟ್ಸ್ ಕ್ರೇವಿಂಗ್. ಸೊ ಅದನ್ನು ಅಡ್ವರ್ಟೈಸ್ ಮಾಡಬಾರ್ದು, ಅದನ್ನು ಮಿತವಾಗಿ ಅಡ್ವರ್ಟೈಸೇ ಮಾಡಬೇಕು. ಅಬ್ರಾಡ್ ಕಂಟ್ರೀಸಲ್ಲಿ, ವೆಸ್ಟರ್ನ್ ಕಂಟ್ರೀಸಲ್ಲಿ ಅದ್ರ ಮೇಲೆ ನಿಷೇಧ ಇದೆ. ಅದ್ರ ಬಗ್ಗೆ ಜಂಕ್ ಫುಡ್ಸ್ ಅಂತ ಯಾವ್ದು ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಇಲ್ಲೂ ಎಲ್ಲ ಕಡೆ ಇದೆ, ಅದ್ರ ಮೇಲೆ ಡಿಸ್ಪ್ಲೇ ಆಗಿರ್ಬೇಕು, ಇದ್ರಲ್ಲಿ ಶುಗರ್ ಎಷ್ಟು ಕಂಟೆಂಟ್ ಇದೆ ಏನು ಅಂತ. ಸೊ ಬಟ್ ಮಕ್ಳುಗಳಿಗೆ ಕ್ರೇವಿಂಗ್ ಇರುತ್ತೆ, ಎಲ್ಲರಿಗೂ ಇದ್ದಾಗೆ. ಅದನ್ನು ನಾವು ರೆಗ್ಯುಲರ್ ಆಗಿ ಒಂದು ಫುಡ್ ಹ್ಯಾಬಿಟ್ಟು, ಡಯಟ್ ಶುಡ್ ಬಿ ಎ ಟ್ರೀಟ್ ಒನ್ಸ್ ಇನ್ ಎ ವೈಲ್, ಬಟ್ ದಟ್ ಶುಡ್ ಬಿ ರೆಗ್ಯುಲರ್. ಆ್ಯಂಡ್ ಆಲ್ಸೋ ಇನ್ನೊಂದು ನೀವು ಹೇಳಿದಾಗೆ ಅವ್ರಿಗೂ ಸ್ವಲ್ಪ ವೇರಿಯಬಲ್ ಇರುತ್ತೆ. ಇವತ್ತೊಂದು ಬೆಳಗ್ಗೆ ಸರಿಯಾಗಿ ತಿಂಡಿ ತಿನ್ನಲಿಲ್ಲ ಫಾರ್ ವಾಟ್ ಎವರ್ ರೀಸನ್, ಈಸ್ ಗೋಯಿಂಗ್ ಟು ಕಾಂಪನ್ಸೇಟ್. ಆ್ಯಸ್ ಲಾಂಗ್ ಆಸ್ ನಾನು ಹೆಲ್ತಿ ಆಗಿದ್ದರೆ ದಟ್ ಕಿಡ್ ವಿಲ್ ಕಾಂಪನ್ಸೇಟ್ ಇಫ್ ಇಟ್ ಹ್ಯಾಪನ್ಸ್ ಒನ್ಸ್ ಇನ್ ಎ ವೈಲ್. ಇಟ್ ಶುಡ್ ನಾಟ್ ಹ್ಯಾಪನ್ ರೆಗ್ಯುಲರ್ಲಿ. ಆವಾಗ ಆಗ್ತಾ ಇರಬಾರ್ದು. ಇವತ್ತು ಅವನು ಯಾಕೋ ಸರಿಯಾಗಿ ಊಟ ಮಾಡಲಿಲ್ಲ, ವಿ ಡೋಂಟ್ ನೋ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದ ಸ್ಕೂಲ್, ವಾಟ್ ಹ್ಯಾಸ್ ಹ್ಯಾಪನ್ಡ್ ವೇರ್ ಆರ್ ದೋಸ್ ಸಾರ್ಟ್ ಆಫ್ ಥಿಂಗ್ಸ್. ಸೊ ನಾವು ಮಕ್ಕಳುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಇನ್ನೊಂದು ಮಕ್ಕಳುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ ವಿ ಹ್ಯಾವ್ ಟು ಬಿ ಕಿಡ್ಸ್ ಓನ್ಲಿ. ಮಕ್ಕಳ ಜೊತೆ ಮಕ್ಕಳಾಗೇ ಇರಬೇಕು. ಅದು ಚೆನ್ನಾಗೇ ಇದೆ ನಮ್ಮ ಕನ್ನಡದಲ್ಲಿ. ಹಂಗಿದ್ದಾಗ ದೇ ವಿಲ್ ಬಿ ಓಪನಿಂಗ್ ಅಪ್ ಟು ಅಸ್. ಅವ್ರು ನಮ್ಮನ್ನು ಕೇಳ್ತಾರೆ, ಲಿಸನ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ದೆನ್ ಯು ಕ್ಯಾನ್ ಬಿ ಏಬಲ್ ಟು ಟೆಲ್ ದೆಮ್ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ಆ್ಯಂಡ್ ದೇ ವಿಲ್ ಡಿಸೈಡ್. ಸೊ ಊಟದ ಟೈಮಲ್ಲಿ ಆದಷ್ಟು ಮಟ್ಟಿಗೆ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ ನಾವೇನು ತಿಂತಾ ಇದ್ದೀವಿ ಅನ್ನೋದನ್ನೆಲ್ಲ ನೋಡಿ ಮಕ್ಕಳುಗಳು ನಮ್ಮಿಂದ ಕಲಿತಾರೆ. ಅದರದ್ದು ವೇರಿಯಬಿಲಿಟಿನ ನಾವು ಸ್ವಲ್ಪ ಗಮನ ಇಟ್ಕೊಂಡು ಎನ್ಕರೇಜ್ ಮಾಡ್ತಾ ಹೋದರೆ ಇಟ್ ವಿಲ್ ಬಿ ಗುಡ್. ಓಕೆ, ಹಾಗಿದ್ರೆ ನನ್ನ ಮಗು ದಪ್ಪ ಆಗ್ತಿಲ್ಲ, ಏನು ತಿಂತಿಲ್ಲ ಅನ್ನೋದನ್ನು ಅಷ್ಟು ಸೀರಿಯಸ್ ಆಗಿ ತಗೋಬಾರ್ದು.
ಹೌದು, ಅದು ನಮಗೆ ಕ್ಲಿನಿಕಲ್ ಕೇಳಿದಾಗ ಅಡ್ವಾಂಟೇಜ್ ಏನಿರುತ್ತೆ, ನಾವು ಇದನ್ನೆಲ್ಲ ಕೇಳ್ಕೊಳ್ತೀವಿ. ಅವ್ರದ್ದು ಆರೋಗ್ಯ, ವೆಯ್ಟ್ ಯಾವ ಥರ ಹೋಗ್ತಾ ಇದೆ, ಹೈಟ್ ಯಾವ ಥರ ಹೋಗ್ತಾ ಇದೆ, ಡೆವಲಪ್ಮೆಂಟ್ ಯಾವ ಥರ ಹೋಗ್ತಾ ಇದೆ, ಅವ್ರು ಫಾಲ್ಟ್ರ್ ಆಗ್ತಾ ಇಲ್ಲ, ಅವ್ರು ಏನೇನು ಅಚೀವ್ ಮಾಡ್ಬೇಕು ಮಾಡ್ತಾ ಇದ್ದಾರೆ, ಅವ್ರದ್ದೇ ಲೈನ್ ಫಾಲೋ ಮಾಡ್ತಾರೆ. ಈಗ ನಾವು ಗ್ರೋತ್ ಚಾರ್ಟ್ ಅಂತ ಇರುತ್ತೆ, ಅದು ಇಲ್ಲಿ ವಯಸ್ಸಿರುತ್ತೆ ಕೆಳಗಡೆ, ಮೇಲ್ಗಡೆ ಎಷ್ಟು ವೆಯ್ಟ್ ಅಂತ ಇರುತ್ತೆ. ಕೆಲವು ಮಕ್ಳುಗಳು ಅದೇ ಒಂದು ಲೈನ್ನ ಫಾಲೋ ಮಾಡ್ತಿರ್ತಾರೆ. ಅವಾಗ ನಾವು ಪೇರೆಂಟ್ಸ್ನ ನೋಡ್ತೀವಿ, ಸಿಬ್ಲಿಂಗ್ಸ್ನ ನೋಡ್ತೀವಿ, ಕೆಲವರಿಗೆ ಒಂದೊಂದು ಟೈಮಲ್ಲಿ ಗ್ರೋತ್ ಸ್ಪರ್ಟ್ಸ್ ಅಂತಲೂ ಬರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ವಿ ಕ್ಯಾನ್ ರಿಯಶ್ಯೂರ್ ದೆಮ್. ಸೊ ಮೆಜಾರಿಟಿ ಆಫ್ ದ ಟೈಮ್ ವೆನ್ ದೇ ಸೇ ನನ್ನ ಮಗು ದಪ್ಪ ಆಗ್ತಾ ಇಲ್ಲ, ಏನಾದ್ರು ತೊಂದರೆ ಇರ್ಬೋದು, ಇಮ್ಯುನಿಟಿ ತೊಂದರೆ ಇರ್ಬೋದು, ಅವ್ನು ಸರಿಯಾಗಿ ತಿಂತಾ ಇಲ್ಲ ಅನ್ನೋದು ಇಟ್ ಈಸ್ ಒಂಥರ ಮಲ್ಟಿಫ್ಯಾಕ್ಟೋರಿಯಲ್. ಒಂದು ಕಾರಣದಿಂದ ಅಲ್ಲ, ಈ ಥರದ್ದು ಸುಮಾರು ಕಾರಣಗಳಿರ್ತವೆ. ಬಟ್ ನನಗನ್ಸಿದ್ರೆ ಇಟ್ಸ್ ಬೆಟರ್ ಟು ಗೆಟ್ ಇಟ್ ರಿವ್ಯೂಡ್. ಆಮೇಲೆ ಈಗ ನಮ್ಮ ಹಾಸ್ಪಿಟಲ್ಸಲ್ಲಿ ಡಯಟಿಷನ್ಸ್ ಇರ್ತಾರೆ, ಪಿಡಿಯಾಟ್ರಿಷನ್ಸ್ ಇರ್ತೀವಿ. ದೇರ್ ಇಸ್ ಸೋ ಮಚ್ ಅಡ್ವೈಸ್ ವಿಚ್ ವಿ ಕ್ಯಾನ್ ಗಿವ್ ಅಂಡ್ ಮೇಕ್ ದೆಮ್ ಬೆಟರ್ ಆಗಿದೆ ಅನ್ನೋದನ್ನ ಅಲ್ಲಿ ಬಂದ ಮೇಲೆ ನೋಡಬಹುದು. ಆಮೇಲೆ ನೀವು ಹೇಳಿದಾಗೇನೆ ಇನ್ನೊಂದು ಮಿತ್ ಏನಾಗುತ್ತೆ, ಈಸಿಲಿ ಅವೈಲಬಲ್ ಕೌಂಟರ್ ಸಮ್ ಮೆಡಿಸಿನ್ಸ್ ಓವರ್ ದ ಕೌಂಟರ್, ಇಮ್ಯೂನ್ ಬೂಸ್ಟರ್ಸ್, ಇಮ್ಯೂನ್ ಡ್ರಿಂಕ್ಸ್, ಪೌಡರ್ಸ್ ಮಿಲ್ಕ್ ಅಲ್ಲಿ ಹಾಕಿ ಕೊಡಿ ಅಂತ ಹೇಳ್ತಾರೆ, ಡ್ರಿಂಕ್ಸ್ ಅಲ್ಲಿ ಕೊಡ್ತಕ್ಕಂಥದ್ದು. ಇದು ಮಗುವಿನ ಹೈಟ್ ಬೆಳವಣಿಗೆ ಆಗ್ಬೇಕು ಅಂದ್ರೆ ಇದನ್ನ ಕೊಡಿ ಅಂತೆಲ್ಲ ಹೇಳ್ತಾರೆ. ನಾವಿಲ್ಲಿ ಪ್ರಾಡಕ್ಟ್ ಅನ್ನ ಯಾವ್ದು ಮೆನ್ಷನ್ ಮಾಡ್ತಿಲ್ಲ, ಬಟ್ ಸ್ಟಿಲ್ ಇನ್ ಜನರಲ್ ಹೇಳ್ಬೇಕು ಅಂತ ಹೇಳಿದ್ರೆ ಈ ತರ ಸಪ್ಲಿಮೆಂಟ್ಸ್ ಕೊಡಿ, ಈ ತರ ಪೌಡರ್ ನ ಮಿಲ್ಕ್ ಅಲ್ಲಿ ಹಾಕಿ ಕೊಡಿ, ನಿಮ್ಮ ಮಗು ದಪ್ಪ ಆಗತ್ತೆ ಅಥವಾ ಹೈಟ್ ಆಗತ್ತೆ ಅಂತೆಲ್ಲ ಹೇಳೋದನ್ನ ಕೇಳಿರ್ತೀವಿ. ಸೊ ಅದು ವರ್ಕ್ ಆಗುತ್ತಾ? ಅದು ತುಂಬ ತೊಂದರೆ ಇರೋರಿಗೆ ಸ್ವಲ್ಪ ವರ್ಕ್ ಆಗ್ಬೋದು, ಬಟ್ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ಗೆ ವರ್ಕ್ ಆಗೋದಿಲ್ಲ. ಕೆಲವು ಟೈಮ್ ಏನಾಗುತ್ತೆ, ವಿ ಆರ್ ಅಬ್ಸೆಸ್ಡ್ ವಿತ್ ಅದರ ಮೇಲೆ ನಮ್ಗೆ ಅಷ್ಟೊಂದು ಕಾಳಜಿ ಬಂದುಬಿಟ್ಟು ಅದನ್ನೇ ಜಾಸ್ತಿ ಮಾಡಿದ್ರೆ ಮಗುಗೆ, ಇವಾಗ ನಾನು ಹೇಳ್ತಾ ಇದ್ದಂಗೆ ನಮಗೆ ಎನರ್ಜಿ ಪಾಕೆಟ್ಸ್ ಯಾವುದು, ಸಾಲಿಡ್ ಫುಡ್, ನಾನು ತಿನ್ನೋ ಕಾಳುಗಳು, ನಾನು ತಿನ್ನೋ ಚಪಾತಿ ಇರ್ಬೋದು, ಜೋವರು, ಸೀರಿಯಲ್ಸ್ದು, ಪಲ್ಸಸ್ ಅಂದರೆ ಬೇಳೆಗಳದು, ಕಾಳುಗಳು, ಇದರಿಂದ ಎಲ್ಲ ಬರ್ತಿದೆ. ನಾನು ಅದನ್ನು ಕುಡಿದು ನಾನು ಹೊಟ್ಟೆ ತುಂಬಿಸಿ ಇದು ಕಡಿಮೆ ಆದರೆ ಇಟ್ಸ್ ಮೋರ್ ಡಿಟ್ರಿಮೆಂಟ್. ಸೊ ಬ್ಯಾಲೆನ್ಸ್ಡ್ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್. ಬ್ಯಾಲೆನ್ಸ್ಡ್ ಅಂದಾಗೇನು, ಎಲ್ಲದೂ ಇರಬೇಕು ಅದರಲ್ಲಿ. ಇಟ್ ಈಸ್ ನಾಟ್ ಓನ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್, ನಾನು ಹೇಳಿದಾಗ ಮುಂಚೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಬಟ್ ಆಲ್ಸೋ ಫೈಬರ್ ಕಂಟೆಂಟ್, ನಾರಿನಾಂಶ ಕೂಡ ಇರಬೇಕು. ನಮ್ಮ ಬವೆಲ್ ಮೂಮೆಂಟ್ಗಳು, ನಮ್ಮ ಜೀರ್ಣಾಂಗಗಳು ಚೆನ್ನಾಗಿ ಮೂವ್ ಆಗಿ ಎಲ್ಲದೂ ಸಮತೋಲನದಲ್ಲಿ ಇರಬೇಕು. ಡಾಕ್ಟರ್, ಹಾಗಿದ್ರೆ ಈಗ ಮಕ್ಕಳಲ್ಲಿ ಒಂದು ವೇಳೆ ಇಮ್ಯುನಿಟಿ ಪವರ್ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂದಾಗ ಪೇರೆಂಟ್ಸ್ ಯಾವೆಲ್ಲ ಲಕ್ಷಣಗಳನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ? ಈ ರೀತಿಯಾದಂಥ ಲಕ್ಷಣಗಳು ಮಕ್ಕಳಲ್ಲಿ ಕಂಡು ಬಂತು ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರಬಹುದು ಅಂತ ಊಹಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಯಾಕೆಂದರೆ ನಾವೆಲ್ಲ ಹೇಳೋದ್ರಲ್ಲೂ ಒಂದು ರೇಂಜ್ ಇರುತ್ತೆ. ಈ ರೇಂಜಲ್ಲಿ ನಾವು ಒಂದು ಕಡೆ ಎಲ್ಲೋ ಲೈನ್ ಎಳಿತೀವಿ, ಅದನ್ನು ದಾಟಿದ್ರೆ ವಿ ಆರ್ ಗೆಟಿಂಗ್ ವರಿಡ್ ಅಂತ. ಸೊ ಅದಕ್ಕೆ ಇನ್ನೊಂದು, ಈಗ ನಾವೆಲ್ಲ ರೆಡ್ ಫ್ಲ್ಯಾಗ್ಸು ಈ ಥರದ್ದು ಒಂದು ಕೆಲವು ಪದಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಏನಪ್ಪ ಅಂದರೆ, ನೀವು ಹೇಳಿದಾಗೆ, ನಾನು ಮುಂಚೆ ಹೇಳಿದಾಗೆ ನಾರ್ಮಲಾಗಿ ಕೋಲ್ಡ್ ಕಾಫ್ ಬರೋದು ತುಂಬ ಕಾಮನ್, ಫೀವರ್ ಬರೋದು ಕಾಮನ್. ಬಟ್ ಆ ಮಗುಗೆ ಅದರಿಂದ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನ್ಯೂಮೋನಿಯಾ, ಚೆಸ್ಟ್ ಇನ್ಫೆಕ್ಷನ್ನೇ ಆಗಿದೆ, ಎಕ್ಸ್ರೇನಲ್ಲಿ ಚೆಸ್ಟ್ ಇನ್ಫೆಕ್ಷನ್ ಇದೆ, ಆಸ್ಪತ್ರೆಗೆ ಬರಬೇಕು, ರೆಕರೆಂಟಾಗಿ ಅವ್ರು ಆ್ಯಂಟಿಬಯೋಟಿಕ್ಸ್ ಕೊಡ್ತಾ ಇದ್ದಾರೆ, ಇದು ಸ್ವಲ್ಪ ವಾರ್ನಿಂಗ್ ಸೈನ್ ಆಗುತ್ತೆ. ಇಲ್ಲ ಆ ಮಗುಗೆ ತೂಕ ಸರಿಯಾಗಿ ಹೋಗ್ತಾ ಇಲ್ಲ, ಇದರಿಂದ ಒಂದು ಊಟ ಎಲ್ಲ ಕಡಿಮೆ ಆಗಿ, ಇಲ್ಲಾಂದರೆ ಕೆಲವು ನಾನು ಮುಂಚೆನೇ ಹೇಳಿದಾಗೆ ವಾಂತಿ, ಸ್ವಲ್ಪ ಬೇದಿ ಕಾಮನ್, ಬಿಕಾಸ್ ದೇ ಮೈಟ್ ಗೆಟ್ ಸಮ್ವೇರ್ ಇಯರ್ ಆರ್ ದೇರ್. ಕೆಲವು ಕ್ರಿಮಿಗಳು ಏನು ಮಾಡುತ್ತೆ, ಕೆಲವ್ರಿಗೆ ಕೆಮ್ಮು ನೆಗಡಿ ಬರ್ಸುತ್ತೆ, ಅದೇ ಕ್ರಿಮಿ ಕೆಲವ್ರಿಗೆ ಡಯರಿಯಾನೋ ಮಾಡುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಅದು ಒಂದು 3 to 5 days ದೇ ರಿಕವರ್, ದಟ್ಸ್ ನಾಟ್ ಎ ಪ್ರಾಬ್ಲಮ್. ಬಟ್ ರೆಕರೆಂಟಾಗಿ ವಾಂತಿ ಭೇದಿ ಆಗ್ತಾ ಇದೆ, ಅದರಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ, ಅವ್ರಿಗೆ ವೆಯ್ಟ್ ಸರಿಯಾಗಿ ಗೇನ್ ಆಗ್ತಾ ಇಲ್ಲ ಅಂದರೆ ಫಾಲ್ಟರಿಂಗ್ ಆಫ್ ದ ಗ್ರೋತ್ ಈಸ್ ಹ್ಯಾಪನಿಂಗ್, ಅಂದರೆ ಅದು ವರಿಂಗ್ ಆಗುತ್ತೆ. ಇಲ್ಲ ಇಯರ್ ಡಿಸ್ಚಾರ್ಜ್ ಈಸ್ ನಾಟ್ ಸೊ ಕಾಮನ್, ನಮ್ಮ ಕಿವಿಯಿಂದ ಸೋರುವಿಕೆ ಅದು ರೆಕರೆಂಟಾಗಿ ಆಗ್ತಾ ಇದೆ, ದಟ್ ಈಸ್ ಅನದರ್. ಕಿವಿ ಸೋರಬಾರದು ಹಾಗೆ. ಅಂದರೆ ಒನ್ಸ್ ಆರ್ ಟ್ವೈಸ್ ಓಕೆ, ಬಟ್ ರೆಕರೆಂಟಾಗಿ ಆಗ್ತಾ ಇದೆ ಅಂದರೆ ಒನ್ಸ್ ಆದಾಗ್ಲೂ ಕಿವಿ ಸೋರುವಿಕೆ ಇದ್ದರೆ ಅದನ್ನು ಒಂದು ರೌಂಡ್ ಡಾಕ್ಟರ್ ಹತ್ರ ತೋರಿಸ್ಬೇಕು. ಏಕೆಂದರೆ ಅದೇನಾರು ಇನ್ಫೆಕ್ಷನ್ ಆಗಿದೆಯಾ, ಆ್ಯಂಟಿಬಯೋಟಿಕ್ ಕೊಟ್ಟು ಅದನ್ನೆಲ್ಲ ಡ್ರೈ ಮಾಡಿ ಎಲ್ಲ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್. ಬಟ್ ಅದು ರೆಕರೆಂಟಾಗಿ ಆಗ್ತಾ ಇದೆ, ಅದು ಇದು. ಇಲ್ಲ ಮಗುದು ನಾವು ಬೆಳವಣಿಗೆ ಎಲ್ಲ ಫಾಲೋ ಮಾಡ್ತಾ ಇದ್ದೀವಿ, ಮಗುದು ಬೆಳವಣಿಗೆ ಸರಿ ಬರ್ತಿಲ್ಲ ಅಂತ ಇದ್ದರೆ ಅದು. ಇನ್ನು ಕೆಲವು ಟೈಮು ನಾವು ಈ ಇಮ್ಯುನಿಟಿ ಅಂತೀವಲ್ಲ, ಅದು ಒಂದು ನಮ್ಮಲ್ಲಿ ಇರ್ತಕ್ಕಂಥ ಇಮ್ಯುನಿಟಿ ಬಿಳಿ ಕಣಗಳಿಂದ ಬರುತ್ತೆ. ವೆರಿ ರೇರ್ಲಿ ನಮಗೆ ಹುಟ್ಟಿದಾಗ್ಲಿಂದ ಸ್ವಲ್ಪ ಇಮ್ಯುನಿಟಿ ತೊಂದರೆ ಇರ್ಬೋದು, ಜೆನೆಟಿಕ್ಸ್.
ನಾನು ಈ ಎಲ್ಲ ಹೇಳಿದ್ನಲ್ಲ ಅದಕ್ಕೆಲ್ಲ ಅದು ಅಫೆಕ್ಟ್ ಆಗ್ಬೋದು. ಆವಾಗ ಅವ್ರಿಗೆ ಬಿಳಿ ರಕ್ತ ಕಣಗಳಲ್ಲಿ ಫೈಟಿಂಗ್ ಮೆಕ್ಯಾನಿಸಮ್ ಕಡಿಮೆ ಇರ್ಬೋದು. ಅದಕ್ಕೆ ನಾನು ಹೇಳಿದಾಗೆ ಇದೆಲ್ಲ ರೆಕರೆಂಟಾಗಿ ಆಗ್ತಿರುತ್ತೆ, ಇಲ್ಲ ಪ್ರೀವಿಯಸ್ ಸಿಬ್ಲಿಂಗು ಅದ್ರದ್ದು ಮುಂಚಿನ ಮಗುಗೆ ಸ್ವಲ್ಪ ಜಾಸ್ತಿನೇ ತೊಂದರೆ ಆಗ್ತಿರುತ್ತೆ. ಇದೆಲ್ಲ ನಮಗೆ ಸ್ವಲ್ಪ ಕ್ಲೂಸ್ ಕೊಡುತ್ತೆ, ಈ ಮಗುಗೆ ತೊಂದರೆ ಇರ್ಬೋದು, ಇದಕ್ಕೆ ನಾವು ಫರ್ದರ್ ಟೆಸ್ಟ್ ಮಾಡಬೇಕು ಅಂತ ಆ ಬೇಸಿಸ್ ಮೇಲೆ ನಾವು ಮಾಡ್ತೀವಿ. ಓಕೆ, ಹಾಗಿದ್ರೆ ಮೋಷನ್ ಅನ್ನು ಹೇಳಿದ್ರಿ, ಈಗ ವಾಮಿಟ್ ಆಗುತ್ತೆ ಮೋಷನ್ ಅಲ್ಲೂ ವಿಚಾರದ ಹೇಳಿದ್ರಿ. ಮೋಷನ್ನ ಸ್ಟ್ರಕ್ಚರ್ ಮತ್ತೆ ಕಲರ್ ಅನ್ನ ನೋಡ್ಬಿಟ್ಟು ಮಗುವಿಗೇನೋ ತೊಂದರೆ ಇದೆ ಅಂತ ನಾವು ಊಹಿಸೋದಕ್ಕೆ ಸಾಧ್ಯ ಆಗುತ್ತಾ? ಈಗ ಮೋಷನ್ನು ಕಲರ್ ನಾರ್ಮಲ್ ಆಗಿ ಎಲ್ಲೋ ಬ್ರೌನ್ ಈ ಥರ ಇರುತ್ತೆ. ಬ್ಲಡ್ ಇದ್ರೆ ವರಿಂಗ್ ಫಾರ್ ವಾಟ್ ಎವರ್ ರೀಸನ್, ದಟ್ ಕುಡ್ ಬಿ ಬ್ಲಡ್. ಇದು ಕೆಲವು ಕ್ರಿಮಿಗಳೇ ಬ್ಲಡ್ ಮಾಡುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ವೈರಲ್ ಇನ್ಫೆಕ್ಷನ್ನಿಂದ, ಸ್ವಲ್ಪ ಫುಡ್ ಪಾಯ್ಸನಿಂಗಿಂದ ನಮಗೆ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತೀವಲ್ಲ ಅದಾಗ್ಬೋದು. ಬ್ಲಡ್ ಎಲ್ಲ ಇದ್ದರೆ ಕೆಲವು ಕ್ರಿಮಿಗಳಿಗೆ ನಾವು ಟ್ರೀಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಇಲ್ಲ ಯೂರಿನ್ ಕಲರ್ ತುಂಬ ಚೇಂಜ್ ಆಗ್ತಾ ಇದೆ ಅಂದರೆ ಆ ಡಯರಿಯಾ ಜೊತೆ ವಿಲ್ ಬಿ ಗೆಟಿಂಗ್ ವರಿಡ್, ಯಾವ ಥರ ಕ್ರಿಮಿ ಇರ್ಬೋದು ಇದನ್ನು ಟ್ರೀಟ್ ಮಾಡಬೇಕು. ಇನ್ನು ಬಾಕಿದು ಫ್ರೀಕ್ವೆನ್ಸಿ ಆಫ್ ಓಪನಿಂಗ್ ಬವಲ್ಸ್, ಅಂದರೆ ಅವರು ಟಾಯ್ಲೆಟ್ಗೆ ಹೋಗೋದು ಫ್ರೀಕ್ವೆನ್ಸಿ ವೇರಿಯಬಲ್ ಇರುತ್ತೆ ಕಿಡ್ಸ್ಗಳಲ್ಲೂ. ಬಟ್ ಅದು ಒಂದು ಏಜಲ್ಲಿ ಸರ್ಟನ್ ಪ್ಯಾಟ್ರನ್ ಮಾಡೋದು, ಒಂದು ಸರ್ಟನ್ ಡಿಸಿಪ್ಲಿನ್ ತೊಗೊಂಬರೋದು ಇಂಪಾರ್ಟೆಂಟ್ ಆಗುತ್ತೆ. ಬಸ್ಟ್ ಅಷ್ಟ್ರ ಮೇಲೆ ನಾವು ಹೇಳೋದಕ್ಕಾಗೋದಿಲ್ಲ. ಅದಕ್ಕೊಂದು ಸ್ವಲ್ಪ ಏನಾಗ್ತಾ ಇದೆ, ಮಗುದ ಬೆಳವಣಿಗೆ ಆಗ್ತಿದೆಯಾ. ಯಾಕೆಂದರೆ ತುಂಬ ಬೇದಿ ಆಗ್ತಾಯಿದ್ರೆ ಮಗುಗೆ ಅಡಿಕ್ವೇಟ್ ನ್ಯೂಟ್ರಿಷನ್ ಬಾಡಿಗೆ ಹೋಗ್ತಿದೆಯಾ ಅನ್ನೋದು ಇಂಪಾರ್ಟೆಂಟ್. ನಾವು ಅದನ್ನು ಹೇಗೆ ಅನಲೈಸ್ ಮಾಡ್ಬೋದು ಬೇಸ್ಡ್ ಆನ್ ದ ಹಿಸ್ಟ್ರಿ, ಬಟ್ ಆಲ್ಸೋ ನಾವು ಮಾನಿಟರ್ ಮಾಡುವಾಗ ವೆಯ್ಟನ್ನು ಅದರಿಂದನೂ ಗೊತ್ತಾಗ್ತದೆ. ಈ ಮಗುದು ತೂಕ ಕಡಿಮೆ ಆಗ್ತಾ ಇದೆ, ಅವ್ನು ತಿಂತಿರೋದು ತುಂಬ ಅಲ್ಲೇ ಹೋಗ್ತಾ ಇದೆ ಅಂತಂದರೆ ದೆನ್ ವಿ ಬಿಕಾಸ್ ಟಾಡ್ಲರ್ಸ್ ಡೈರಿಯಾ ಅಂತ ಒಂದು ಹೇಳ್ತೀವಿ ನಾವು. ಅಂದರೆ ಈ ಏಜ್ ಗ್ರೂಪಲ್ಲಿ ಫ್ರೀಕ್ವೆನ್ಸಿ ಆಫ್ ಬವಲ್ ಮೂಮೆಂಟ್, ಅಂದರೆ ಟಾಯ್ಲೆಟ್ಗೆ ಹೋಗೋದು ಜಾಸ್ತಿ ಆಗಿರುತ್ತೆ. ಈಗ ನನಗೆ ಈಗ ಮಕ್ಕಳುಗಳಲ್ಲೂ ತುಂಬ ನ್ಯೂ ಬಾರ್ನ್ ಪೀರಿಯಡಲ್ಲೂ ತುಂಬ ವೇರಿಯಬಿಲಿಟಿ ಇರುತ್ತೆ. ಅಂದರೆ ಹುಟ್ಟಿದ ಮಗು ಫಸ್ಟ್ ಫ್ಯೂ ಮಂತ್ಸಲ್ಲಿ ಕೆಲವರು 10 ಟೈಮ್ ಹೋಗ್ತಿರ್ತಾರೆ, ಕೆಲವರು ಒಂದು ದಿನಕ್ಕೆ 10 ಟೈಮ್ ಹೋಗೋರು ಇದ್ದಾರೆ, ಕೆಲವರು ಒಂದು ದಿನಕ್ಕೆ 3 ದಿನ, ಒಂದು ಟೈಮ್ಗೆ ಅಂದರೆ 3 ದಿನಕ್ಕೆ 1 ಟೈಮು, ಇಲ್ಲ 5 ದಿನಕ್ಕೆ 1 ಟೈಮು ಹೋಗೋರು ಇರ್ತಾರೆ. ಸೊ ಜಸ್ಟ್ ಫ್ರೀಕ್ವೆನ್ಸಿ ಮೇಲೆ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಅದರ ಜೊತೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಏನಿದೆ, ಅದರಿಂದ ಮಗುಗೆ ಏನು ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದನ್ನು ಸ್ವಲ್ಪ ವಿಮರ್ಶೆಯಾಗಿ ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ. ಇದು ನಾರ್ಮಲ್ ಪ್ಯಾಟ್ರನ್ನು, ಇಲ್ಲ ಇದು ಸ್ವಲ್ಪ ವರಿಂಗ್ ಇದೆ, ಏನಾದ್ರು ಟೆಸ್ಟ್ ಮಾಡಬೇಕಾಗ್ಬೋದು ಅಂತ ಬರುತ್ತೆ. ಓಕೆ ಡಾಕ್ಟರ್, ಕೊನೆಯದಾಗಿ ಪೇರೆಂಟ್ಸಿಗೆ ಏನಾದರೂ ನಿಮ್ಮ ಕಡೆಯಿಂದ ಟಿಪ್ಸ್ ಇದೆಯಾ ಹೇಗೆ ಅಂತ? ಥ್ಯಾಂಕ್ ಯು. ಈಗ ಯೂಶಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಅನ್ನೋದೊಂದು ಥರ ಯೋಚನೆ ಮಾಡ್ಬೋದು. ಏನು ಮಾಡ್ಬೋದು, ಯಾಕೆಂದರೆ ಏನು ಮಾಡ್ಬೋದು ನಮ್ಮ ಮಕ್ಕಳಿಗೆ. ಬಿಕಾಸ್ ನಾವೆಲ್ಲ ಪೇರೆಂಟ್ಸ್ ಆಗಿ ನಮ್ಮ ಆಸೆ ಏನು, ನಮ್ಮ ಮುಂದಿನ ಪೀಳಿಗೆ ನಮ್ಗಿಂತ ಚೆನ್ನಾಗಿರಬೇಕು, ದೆನ್ ನಮ್ಮ ಪೀಳಿಗೆ ಒಂದು ಉತ್ತಮವಾದ ಕೆಲಸ ಮಾಡಿದೆ ಅಂತ. ಸೊ ಮಗುದು ಇಮ್ಯುನಿಟಿ ಬಗ್ಗೆ ಬಂದಾಗ ನಾನು ಹೇಳಿದಾಗೆ ಅದು ವೆರಿ ಬಿಗಿನಿಂಗಿಂದನೇ ಸ್ಟಾರ್ಟ್ ಆಗುತ್ತೆ. ಒಂದು ಹುಟ್ಟಿದಾಗ ಆ ಅಮ್ಮನಿಂದ ಮಗುಗೆ ಬ್ಯಾಕ್ಟೀರಿಯಾ ಬರುತ್ತೆ. ಅದು ನಾರ್ಮಲ್ ಡೆಲಿವರಿ ಆದರೆ ಆ ಮಗುದು ಬ್ಯಾಕ್ಟೀರಿಯಾಗಳು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಸಿ ಸೆಕ್ಷನ್ಗಿಂತ. ಸೊ ನಮ್ಮ ಎಲ್ಲರದು ಎಫರ್ಟು ನಾರ್ಮಲ್ ಡೆಲಿವರಿಗೆ ಅಂತ, ಕೆಲವರಿಗೆ ಸಿಸೇರಿಯನ್ ಸೆಕ್ಷನ್ ಬೇಕಾಗುತ್ತೆ. ನೆಕ್ಸ್ಟು ಡೂಸ್ ಅಲ್ಲಿ ಎದೆ ಹಾಲು, ಅಮ್ಮನ ಎದೆ ಹಾಲು. ನಾನು ಹೇಳಿದಾಗೆ ಅದರಲ್ಲಿ ತುಂಬ ಒಳ್ಳೆ ಗುಣಗಳು ಇರುತ್ತೆ. 6 ತಿಂಗಳವರೆಗೂ ಏನೂ ಬೇಕಾಗೋದಿಲ್ಲ. ಆಮೇಲೆ 6 ತಿಂಗಳು ಆದಮೇಲೆ ನಾವು ಈ ವೀನಿಂಗ್ ಟೈಮಲ್ಲಿ ಎದೆ ಹಾಲು ಜೊತೆ ನಾವು ಈ ಎನರ್ಜಿ ಪಾಕೆಟ್ಸ್ ಅಂತ ಏನು ಸಾಲಿಡ್ಸ್ನ ಸ್ಟಾರ್ಟ್ ಮಾಡ್ತೀವಿ, ಅದನ್ನು ಗ್ರ್ಯಾಜುಯಲ್ ಆಗಿ ಇಂಪ್ರೂವ್ ಮಾಡಿಕೊಂಡು ಹೆಲ್ತಿ ಡಯಟನ್ನು ಕಾನ್ಸೆಪ್ಟ್ನ ತೊಗೊಂಬರ್ಬೇಕಾಗುತ್ತೆ. ಇದು ಇನ್ನೊಂದು ಡೋಸ್. ಇದೇ ಥರ ಇಟ್ ಕಂಟಿನ್ಯೂಸ್, ಅವರ್ ಡಯಟ್ ಹ್ಯಾಬಿಟ್ ಕಂಟಿನ್ಯೂಸ್, ಹೋಮ್ ಮೇಡ್ ಫುಡ್ ಕಂಟಿನ್ಯೂಸ್. ನೆಕ್ಸ್ಟು ನಾವು ಟೈಮ್ ಯಾವ ಥರ ಮಕ್ಕಳುಗಳು ಸ್ಪೆಂಡ್ ಮಾಡ್ತಾ ಇದ್ದಾರೆ, ಅವ್ರು ಆಚೆ ಹೋಗ್ತಾ ಇದ್ದಾರಾ, ಸೂರ್ಯನಿಗೆ ಎಕ್ಸ್ಪೋಸ್ ಆಗ್ತಿದ್ದಾರಾ, ಆ್ಯಕ್ಟಿವಿಟಿ ಇದೆಯಾ, ವೈಟಮಿನ್ ಡಿ ಸಿಗ್ತಾ ಇದೆಯಾ, ಇದು ಎಲ್ಲದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಅವ್ರದ್ದು ನಿದ್ರೆ ಯಾವ ಥರ ಆಗ್ತಾ ಇದೆ ಅಂತ. ಈಗ ಪೇರೆಂಟ್ಸ್ಗಳೇ ನಿದ್ರೆ ಕಡಿಮೆ ಮಾಡ್ತಾ ಇದ್ದಾರೆ, ದಟ್ ವಿಲ್ ಆಲ್ಸೋ ಅಫೆಕ್ಟ್ ದ ಕಿಡ್ಸ್. ಏಕೆಂದರೆ ನಾನು ನಿಧಾನ ಮಲಗಿ, ನನ್ನ ಮಗನೂ ನಿಧಾನ ಮಲಗ್ತಾ ಇದ್ದಾನೆ, ನನ್ನ ಮಗಳೂ ನಿಧಾನ ಮಲಗ್ತಾ ಇದ್ದಾಳೆ, ಯು ಕಾಂಟ್ ಎಕ್ಸ್ಪೆಕ್ಟ್ ದೆಮ್ ಟು ಗೆಟ್ ಅಪ್ ಅರ್ಲಿ. ಸೊ ಈ ನಿದ್ರೆ ಪ್ಯಾಟ್ರನ್ನನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಹೇಳಿದಾಗೆ ಆಚೆ ಏನು ಅಂತ. ಆಮೇಲೆ ಇನ್ನೊಂದು ಮತ್ತೆ ನಾನು ಹೇಳೋದು, ಮನೆಯಲ್ಲಿ ಸ್ಟಾರ್ಟ್ ಮಾಡುವಾಗ ಏನಾದ್ರು ಒಂದು ರೆಮಿಡಿ, ಥೆರಪಿ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ. ಏಕೆಂದರೆ ಆ್ಯಂಟಿಬಯೋಟಿಕ್ಸು ಜಾಸ್ತಿ ಅಬ್ಯೂಸ್ ಆಗಬಾರ್ದು, ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಡೂಸಲ್ಲೂ ಹಾಕೋಬೋದು, ಡೋಂಟ್ಸಲ್ಲೂ ಹಾಕೋಬೋದು.
ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಬೇಡಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಲಹೆ ತೊಗೊಳ್ಳಿ, ವೈದ್ಯರ ಸಲಹೆನ ತಗೋಬೇಕು. ಈ ಡೋಂಟ್ಸ್ ಅನ್ನೋದು ನಾನು ಇದರಲ್ಲೇ ಹೇಳ್ಬಿಟ್ಟಿದ್ದೀನಿ ಆಲ್ಮೋಸ್ಟು. ಏನಪ್ಪ ಅಂದರೆ ಮಕ್ಕಳ ಜೊತೆ ಅದ್ರ ಜೊತೆ ಇನ್ನೇನಾರು ಆ್ಯಡ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಸ್ಕ್ರೀನ್ ಟೈಮ್ನ ರೆಡ್ಯೂಸ್ ಮಾಡಿ. ವಿ ಕಾಂಟ್ ಗೆಟ್ ಅವೇ ಸ್ಕ್ರೀನ್. ನಮಗೆ ಸ್ಕ್ರೀನ್ ಬೇಡವೇ ಬೇಡ ಅಂತ ಹೇಳೋದು ಈಗ ಕಷ್ಟ ಇದೆ. ಬಟ್ ಅದನ್ನು ನಾವು ಯಾಕೆ ರೆಸ್ಟ್ರಿಕ್ಷನ್ ಮಾಡ್ಬೋದು? ಈಗ WHO ಬರ್ತಿರೋದು 3 years 5 yearsವರೆಗೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬೇಕಾಗಿಲ್ಲ ನಮಗೆ ಸ್ಕ್ರೀನು. ಅಟ್ಲೀಸ್ಟ್ 2 yearsವರೆಗೂ ನಾವು ಯೂಸೇ ಮಾಡಬಾರ್ದು ಸ್ಕ್ರೀನ್ನ ಮಕ್ಕಳುಗಳ ಜೊತೆ. ಬಟ್ ಹವೆವರ್ ನಾವು ಕಡಿಮೆ ಮಾಡಬೇಕು, ಮಕ್ಕಳುಗಳಿಗೂ ಅದರಿಂದ ದೂರನೇ ಇಡಬೇಕು. ಮೋರ್ ಅವ್ರಿಗೆ ಆಟ ಆಡೋದಕ್ಕೆ ಟೈಮ್ ಕೊಡಬೇಕು, ನಮ್ಮ ಟೈಮ್ನ ಅವ್ರಿಗೆ ಕೊಡಬೇಕು. ಇನ್ನೊಂದು ಡೋಂಟ್ಸಲ್ಲಿ ಬರೀ ಹೇಳಿ ತಿದ್ದೋದಕ್ಕಾಗೋದಿಲ್ಲ. ನಾವು ಮಕ್ಕಳುಗಳ ಜೊತೆ ಅವರು ನಮ್ಮನ್ನು ನೋಡಿ ಕಲಿಯೋದೇ ಜಾಸ್ತಿ ಇರುತ್ತೆ, ನಮ್ಮನ್ನು ನೋಡಿ ನಮ್ಮ ಪರಿಸರ ನೋಡಿ ಕಲಿಯೋದೇ ಜಾಸ್ತಿ ಇರುತ್ತೆ. ಸೊ ಅದು ಒಂದು ಡೋಂಟ್ಸಲ್ಲಾಗುತ್ತೆ. ಸ್ಪೆಂಡಿಂಗ್ ಮೋರ್ ಟೈಮ್ ಔಟ್ಸೈಡ್ ಅಂತಲೇ ಹೇಳಬೇಕು. ಇದೆಲ್ಲದನ್ನು ಅಳವಡಿಸ್ಕೊಂಡ್ರೆ ವಿ ಆರ್ ಕ್ರಿಯೇಟಿಂಗ್ ಎ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಫಾರ್ ಅವರ್ ಫ್ಯೂಚರ್ ಜನರೇಷನ್ಸ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಯಾವ ರೀತಿಯಾಗಿ ಇಮ್ಯುನಿಟಿ ಪವರನ್ನು ಬಿಲ್ಡ್ ಮಾಡಬೇಕಾಗತ್ತೆ, ಸೊ ಮಕ್ಕಳಿಗೆ ಸಮಯವನ್ನು ಕೊಡಬೇಕು, ಮಕ್ಕಳ ಆಹಾರ ಹೇಗಿರಬೇಕು, ಹೊರಗಡೆ ಆಟ ಆಡೋದಕ್ಕೆ ಬಿಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಅನ್ನೋದನ್ನು ಪೇರೆಂಟ್ಸಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಯಾವ ರೀತಿಯಾಗಿ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.